ಸ್ನೇಹಿತರೆ, ಯಾರಿಗೆಲ್ಲ ಕೋಟ್ಯಾಧಿಪತಿ ಆಗಬೇಕು ಅನ್ನೋ ಆಸೆ ಇರಲ್ಲ? ಎಲ್ರಿಗೂ ಇರುತ್ತೆ. ಬಟ್ 95% ಅಷ್ಟು ಜನಕ್ಕೆ ಈ ಗೋಲನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ನಾನು ಹೇಳೋದೇನು ಅಂದರೆ 1 ಕೋಟಿ ಅಲ್ಲ, 15 ವರ್ಷದಲ್ಲಿ 15ರಿಂದ 20 ಕೋಟಿ ಮಾಡೋ ಸಾಧ್ಯತೆ ಇದೆ. ಕೇವಲ ನೀವು ಈ ರೈಟ್ ಸ್ಟ್ರಾಟಜಿ, ಮ್ಯಾಥ್ ಅಂಡ್ ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿದ್ರೆ ಮಾತ್ರ. ಈಗ ಜನಗಳ ಮೈಂಡ್ ಸೆಟ್ ಏನಪ್ಪಾ ಅಂದ್ರೆ, ನೀವೇನಾದ್ರೂ ಕೋಟಿಗಳಲ್ಲಿ ಇನ್ಕಮ್ ಮಾಡಬೇಕು ಅಂದ್ರೆ ನೀವು ಈಗಾಗಲೇ ಕೋಟ್ಯಾಧಿಪತಿ ಆಗಿರ್ಬೇಕು ಅಂತ. ಅದು ನಿಜ ಅಲ್ಲ ಸ್ನೇಹಿತರೆ. 30ರಿಂದ 50 ಸಾವಿರ ಸ್ಯಾಲರಿ ತಗೊಳ್ಳೋ ಒಬ್ಬ ವ್ಯಕ್ತಿ ಕೂಡ 15 ವರ್ಷ ಟೈಮ್ನಲ್ಲಿ 15ರಿಂದ 20 ಕೋಟಿ ಮಾಡಬಹುದು. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ 15 ವರ್ಷದಲ್ಲಿ 15ರಿಂದ 20 ಕೋಟಿ ಮಾಡೋ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ನೀವೇನಾದ್ರೂ ಮಿಡಲ್ ಕ್ಲಾಸ್ ಇಂದ ಹೊರಗಡೆ ಬರಬೇಕು ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಓಕೆ ಸ್ನೇಹಿತರೆ, ಈಗ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನಾನು ಸುಷ್ಮಿತಾ, ನೀವು ನೋಡ್ತಿದ್ರ ಕ್ರಿಪ್ಟೋ ಕಪಲ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈಗ ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿದು ಸಂಬಳ 30,000 ಇದೆ ಅಂದ್ರೆ ಅವನು ಯಾವುದ್ರ ಮೇಲೇನು ಇನ್ವೆಸ್ಟ್ ಮಾಡದೆ ಹಾಗೆ ಬ್ಯಾಂಕ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ಅದು ಸೇವಿಂಗ್ಸ್ ಆಗುತ್ತೆ. ಎಕ್ಸಾಂಪಲ್ಗೆ, ಅವನೇನಾದ್ರೂ ಪ್ರತಿ ತಿಂಗಳು 15,000ನ ಬ್ಯಾಂಕ್ನಲ್ಲಿ ಸೇವ್ ಮಾಡ್ತಾ ಇದ್ರೆ 1 ವರ್ಷದಲ್ಲಿ ಅದು 1,80,000 ಅಂಡ್ 10 ವರ್ಷದಲ್ಲಿ ಅದು 18 ಲಕ್ಷ ಸೇವಿಂಗ್ಸ್ ಮಾಡ್ಬೋದು. ಅಂಡ್ 15 ವರ್ಷದಲ್ಲಿ ಅವನು 27 ಲಕ್ಷನ ಸೇವಿಂಗ್ಸ್ ಮಾಡ್ಬೋದು. 15 ವರ್ಷ ಆದ್ಮೇಲೆ ಆ 27 ಲಕ್ಷ ಕೇಳಿಸ್ಕೊಳ್ಳೋಕೆ ಗುಡ್ ಅಮೌಂಟ್ ಅಂತಾನೆ ಅನ್ಸುತ್ತೆ. ಬಟ್ 15 ವರ್ಷ ಆದ್ಮೇಲೆ ಆ ಅಮೌಂಟ್ನ ಅರ್ಧದಷ್ಟು ಅಮೌಂಟನ್ನ ಇನ್ಫ್ಲೇಷನ್ ತಿಂದಾಕತ್ತೆ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ಆವರೇಜ್ ಆಗಿ ಇನ್ಫ್ಲೇಷನ್ 5% ಇರುತ್ತೆ ಅಂತ. 10 ವರ್ಷ ಆದ್ಮೇಲೆ 10 ಲಕ್ಷ ಕೂಡಿಟ್ಕೊಂಡ್ರೆ 5% ಇಂಟು 10 ಇಯರ್ಸ್ ಅಂದ್ರೆ 50% ಇನ್ಫ್ಲೇಷನ್. ಸೊ ನಿಮ್ಮ 10 ಲಕ್ಷದಲ್ಲಿ 5 ಲಕ್ಷ ಪರ್ಚೇಸಿಂಗ್ ಪವರ್ನ ಕಳ್ಕೊಳ್ಳುತ್ತೆ. ಈಗ ಇನ್ನೊಂದು ಕಡೆ ಅವನು ಆ 15,000ನ ಯಾವ್ದಾದ್ರು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ಅದು ಇನ್ಫ್ಲೇಷನ್ಗಿಂತ ಜಾಸ್ತಿ ರಿಟರ್ನ್ ಏನಾದ್ರು ಕೊಟ್ರೆ ಅವನ ಇನ್ವೆಸ್ಟ್ಮೆಂಟು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಕಾಂಪೌಂಡ್ ಆಗುತ್ತೆ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ನಾನು 15,000ನ ಇನ್ವೆಸ್ಟ್ ಮಾಡ್ತೀನಿ ಮಂತ್ಲಿ ಯಾವ್ದಾದ್ರು ಅಸೆಟ್ ಮೇಲೆ. ಅದು 30%ಗಿಂತ ಹೆಚ್ಚು ರಿಟರ್ನ್ ಅನ್ನು ಕೊಡುತ್ತೆ ಪ್ರತಿ ವರ್ಷ 15 ವರ್ಷವರೆಗೂ. 15 ವರ್ಷ ಆದಮೇಲೆ ನನ್ನ ಟೋಟಲ್ ಇನ್ವೆಸ್ಟೆಡ್ ಅಮೌಂಟು 27 ಲಕ್ಷ ಅಲ್ವಾ? ಅದು ಟೋಟಲ್ ಆಗಿ 3,48 ಲಕ್ಷ ರಿಟರ್ನ್ ಅನ್ನ ಕೊಟ್ಟಿರುತ್ತೆ. ಸೊ ನಾನು ಈ ಮುಂಚೆ ಹೇಳಿದಾಗೆ ಆ ವ್ಯಕ್ತಿ 15,000ನ 15 ವರ್ಷ ಸೇವ್ ಮಾಡಿದ್ರೆ 27 ಲಕ್ಷ ಅವನ ಬ್ಯಾಂಕ್ ನಲ್ಲಿ ಇರುತ್ತೆ. ಬಟ್ ಸೇವಿಂಗ್ಸ್ ಬದಲು ಅವನೇನಾದ್ರೂ ಯಾವ್ದಾದ್ರು ಒಂದು 30% ರಿಟರ್ನ್ ಕೊಡೋ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ 3,48 ಲಕ್ಷ ಹಣನ ಮಾಡ್ತಾನೆ. ಸೊ ಇನ್ವೆಸ್ಟಿಂಗ್, ಕಾಂಪೌಂಡಿಂಗ್ ಅಂಡ್ ಪೇಷನ್ಸ್ ಇಂದ ಕಾಯೋದು ನಿಮಗೆ ಜನರೇಷನಲ್ ವೆಲ್ತ್ ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ನಾನು 30,000ನ ಎವ್ರಿ ಮಂತ್ ಇನ್ವೆಸ್ಟ್ ಮಾಡಿದ್ರೆ ವಿತ್ 30% ಆನ್ಯುವಲ್ ರಿಟರ್ನ್ 15 ವರ್ಷಕ್ಕೆ. 15 ವರ್ಷ ಆದಮೇಲೆ ನಾನು 54 ಲಕ್ಷನ ಟೋಟಲ್ ಆಗಿ ಇನ್ವೆಸ್ಟ್ ಮಾಡಿರ್ತೀನಿ. ಅಂಡ್ ನನ್ನ ಟೋಟಲ್ ಅರ್ನಿಂಗ್ ಅರೌಂಡ್ 6,96 lakhs, ಆಲ್ಮೋಸ್ಟ್ 7 lakh. ಇನ್ ಕೇಸ್ ನೀವೇನಾದ್ರೂ 20 ವರ್ಷ SIP ನ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಇನ್ಕಮ್ ಅರೌಂಡ್ 26 crores. 15 ವರ್ಷಕ್ಕೆ ನೀವೇನಾದ್ರೂ SIP ನ ಸ್ಟಾಪ್ ಮಾಡ್ಕೊಂಡ್ರೆ ಅದು ನಿಮ್ಗೆ 7 ಕೋಟಿನ ಕೊಡುತ್ತೆ. ಅದೇ ಇನ್ನು ಜಸ್ಟ್ 5 ವರ್ಷ ಇನ್ಕ್ರೀಸ್ ಮಾಡ್ಕೊಂಡ್ರೆ ಅದು ನಿಮ್ಗೆ 26 ಕೋಟಿ ಕೊಡುತ್ತೆ, ಅಂದ್ರೆ 19 ಕೋಟಿ ಎಕ್ಸ್ಟ್ರಾ. ಇನ್ ಕೇಸ್ ನೀವೇನಾದ್ರೂ 25 ವರ್ಷ SIP ನ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟೆಡ್ ಅಮೌಂಟ್ 90 lakh ಆಗಿರುತ್ತೆ. ಬಟ್ ನಿಮ್ಮ ಇನ್ಕಮ್ SIP ಇಂದ 97.7 crore ಆಗಿರುತ್ತೆ. ಸ್ನೇಹಿತರೆ, ಕಾಂಪೌಂಡಿಂಗ್ ಪವರ್ನ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತೆ ರೈಟ್ ಅಸೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 30%ಗಿಂತ ಜಾಸ್ತಿ ರಿಟರ್ನ್ ಅನ್ನ ಕೊಡುವಂಥದ್ದು. ಆಮೇಲೆ ನೀವು 30,000ನ ಇನ್ವೆಸ್ಟ್ ಮಾಡಿಕೊಂಡು 98 ಕೋಟಿ ಮಾಡ್ಬೋದು 25 ವರ್ಷದಲ್ಲಿ. ಈಗ ಮೇನ್ ಕ್ವೆಶನಿಗೆ ಬರೋಣ. ಎಲ್ಲಾನು ಸರಿ, ಆದರೆ ಯಾವ ಅಸೆಟ್ ಕ್ಲಾಸು ಆನ್ಯುಯಲಿ 30% ಆನ್ಯುವಲ್ ರಿಟರ್ನ್ ಅನ್ನ ರೆಗ್ಯುಲರ್ ಬೇಸಿಸ್ ನಲ್ಲಿ ಕೊಡುತ್ತೆ? ನಾನು ಚೂಸ್ ಮಾಡ್ಬೋದಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಟ್ಸ್ ಯಾವುದು? ಮೊದಲನೇದು ಸ್ಟಾಕ್ಸ್, ಈಕ್ವಿಟಿ ಶೇರ್ಸ್. ಎರಡನೇದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್, ETFs. ಮೂರನೇದು ಗೋಲ್ಡ್, ಅದು ETFs ಅಥವಾ ಸೆವರನ್ ಗೋಲ್ಡ್ ಬಾಂಡ್ಸ್ ಆರ್ ಫಿಸಿಕಲ್ ಗೋಲ್ಡ್. ನಾಲ್ಕನೇದು ಬಿಟ್ಕಾಯಿನ್ ಆರ್ ಎನಿ ಅದರ್ ಕ್ರಿಪ್ಟೋ ಅಸೆಟ್. ಐದನೇದು ರಿಯಲ್ ಎಸ್ಟೇಟ್. ಆರನೇದು ಗವರ್ಮೆಂಟ್ ಬಾಂಡ್ಸ್. ಏಳನೇದು ಕಾರ್ಪೊರೇಟ್ ಬಾಂಡ್ಸ್. ಎಂಟನೇದು ಕಮೋಡಿಟೀಸ್ ಲೈಕ್ ಗೋಲ್ಡ್, ಸಿಲ್ವರ್ ಅಂಡ್ ಕ್ರೂಡ್ ಆಯಿಲ್ ಅಂಡ್ ETFs. ಒಂಬತ್ತನೇದು ಇಂಟರ್ನ್ಯಾಷನಲ್ ಈಕ್ವಿಟಿ ಆರ್ ಗ್ಲೋಬಲ್ ETFs. ಹತ್ತನೇದು ಪ್ರೈವೇಟ್ ಈಕ್ವಿಟಿ ಆರ್ ಸ್ಟಾರ್ಟ್ಅಪ್ ಇನ್ವೆಸ್ಟ್ಮೆಂಟ್. ಸ್ನೇಹಿತರೆ, ಇವುಗಳಲ್ಲಿ ಈ ಎಲ್ಲಾ ಅಸೆಟ್ ಕೂಡ ನಿಮಗೆ ಆನ್ಯುಯಲಿ 30% ರಿಟರ್ನ್ ಕೊಡುತ್ತೆ ಅಂತ ನನಗೆ ಅನ್ಸಲ್ಲ. ನನಗೆ ಬಿಟ್ಕಾಯಿನ್, ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಶೇರ್ಸ್ 30% ರಿಟರ್ನ್ ಕೊಡುತ್ತೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸ್ನೇಹಿತರೆ, ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ, ಬಟ್ ಇದನ್ನ ಫೈನಾನ್ಷಿಯಲ್ ಅಡ್ವೈಸ್ ಆಗಿ ತಗೋಬೇಡಿ. ನಿಮ್ಮದೇ ಆದ ಓನ್ ರಿಸರ್ಚ್ ಅನ್ನ ನೀವು ಮಾಡ್ಕೊಳ್ಳಿ.
ಸೊ ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಿಟ್ಕಾಯಿನ್ ಆ್ಯಂಡ್ ಇಥೇರಿಯಂ ಮೇಲೆ SIP ಮಾಡ್ತಾ ಇದ್ದೀನಿ. ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ 10,000 ಇದೆ ಅಂತ. ಅದರಲ್ಲಿ 5,000 ಬಿಟ್ಕಾಯಿನ್ ಮೇಲೆ, 500 ಇಥೇರಿಯಂ ಮೇಲೆ, 4,500 ಶೇರ್ಸ್ ಮೇಲೆ ಹಾಕ್ತಾ ಇದ್ದೀನಿ. ಈಗ ಮೇನ್ ಕ್ವೆಶನ್ ಏನಂದ್ರೆ, ಆನ್ಯುಯಲಿ ನಿಮಗೆ 30% ರಿಟರ್ನ್ ಕೊಡೋ ಅಸೆಟ್ ಯಾವುದು? ಅದು ಬಿಟ್ಕಾಯಿನ್. ಹೌದು ಸ್ನೇಹಿತರೆ, ಅದು ಬಿಟ್ಕಾಯಿನ್. ಸ್ನೇಹಿತರೆ, ಬಿಟ್ಕಾಯಿನ್ದು ಹಿಸ್ಟ್ರಿ ನೋಡಿ. 2010 ಅಲ್ಲಿ +385%, 2011 ಅಲ್ಲಿ +1,437%, 2012 ಅಲ್ಲಿ +193%, 2013 ಅಲ್ಲಿ +5,463%, 2014 ಅಲ್ಲಿ -57%, 2015 ಅಲ್ಲಿ +34%, 2016 ಅಲ್ಲಿ +123%, 2017 ಅಲ್ಲಿ +1,369%, 2018 ಅಲ್ಲಿ -73%, 2019 ಅಲ್ಲಿ +92%, 2020 ನಲ್ಲಿ +303%, 2021 ಅಲ್ಲಿ +59%, 2022 ನಲ್ಲಿ -64%, 2023 ನಲ್ಲಿ +155%, 2024 ಅಲ್ಲಿ +120%. ಸೊ 2010ರಿಂದ 2025ರವರೆಗೆ ಕೇವಲ 3 ವರ್ಷದಲ್ಲಿ ಮಾತ್ರ ಬಿಟ್ಕಾಯಿನ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ರಿಮೈನಿಂಗ್ ಎಲ್ಲ ವರ್ಷನೂ ಕೂಡ ಅದು ಪಾಸಿಟಿವ್ ರಿಟರ್ನ್ ಕೊಟ್ಟಿದೆ ಅಂಡ್ ಅದಾಗೇನೆ ಮುಂದುವರಿಯುತ್ತೆ. ಬಟ್ ಹೈ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳಕ್ ಹೋಗ್ಬೇಡಿ. ನಾನು ಮಿನಿಮಮ್ 30% ಎಕ್ಸ್ಪೆಕ್ಟ್ ಮಾಡ್ತೀನಿ. ಕೆಲವು ವರ್ಷ ಅದು 30% ರಿಟರ್ನ್ ಕೊಡ್ಬೋದು ಆ್ಯಂಡ್ ಇನ್ ಕೆಲವು ವರ್ಷ ಅದು 100%, 200%ಗಿಂತ ಜಾಸ್ತಿನೇ ಕೊಡ್ಬೋದು. ಬಟ್ ನಾವು ಆವ್ರೇಜ್ 30% ಅಂತ ಇಟ್ಕೊಳ್ಳೋಣ. ಸೆಕೆಂಡ್, ಸ್ಟಾಕ್ ಮಾರ್ಕೆಟ್ನಲ್ಲಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಗೆ ಆ್ಯನ್ಯುಯಲಿ 30% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಬ್ಲೂ ಚಿಪ್ ಮೇಲೆ ಹೋದರೆ ಮ್ಯಾಕ್ಸಿಮಮ್ ಅಂದರೆ 10 to 15% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡೋದು ರಿಸ್ಕ್ ಆ್ಯಂಡ್ ಕಾನ್ಸ್ಟೆಂಟ್ ಆಗಿ ಅದರ ಮೇಲೆ ರಿಸರ್ಚ್ ಮಾಡ್ತಾನೆ ಇರಬೇಕಾಗತ್ತೆ. ಸ್ನೇಹಿತರೆ, ಈಗ ನೀವು ಎಲ್ಲಿ SIP ಜರ್ನಿನ ಸ್ಟಾರ್ಟ್ ಮಾಡಬೇಕು ಅದು ನಿಮಗೆ ಬಿಟ್ಟಿದ್ದು. ಈಗ ನೋಡಿ, ನೀವು ಎಲ್ಲದನ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋ ಪ್ಲಾನಿಂಗ್ ಇದೆಯಾ? ಹಾಗಾದ್ರೆ ನೀವು ನಿಮ್ಮ ಅಸೆಟ್ನ ಸೇವ್ ಮಾಡೋದು ನಂಬರ್ 1 ಪ್ರಿಯಾರಿಟಿ. ನೀವು ಮಲ್ಟಿಪಲ್ ಎಕ್ಸ್ಚೇಂಜಸ್ನ ಯೂಸ್ ಮಾಡ್ಬೋದು, ಲೈಕ್ CoinDCX, ಬೈನಾನ್ಸ್, ಬಿಟ್ಗೇಟ್, ಬಿಟ್ಯೂನಿಕ್ಸ್ ಎಕ್ಸೆಟ್ರಾ. ಬಟ್ CoinDCX ಅಲ್ಲಿ ಎಲ್ಲನೂ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಎಲ್ಲನೂ INR ಅಲ್ಲಿರುತ್ತೆ. CoinDCX ನಲ್ಲಿ ನಿಮಗೆ SIP ಆಪ್ಷನ್ ಇರುತ್ತೆ. ನೀವು ನಿಮ್ಮ ಫೇವ್ರೆಟ್ ಕಾಯಿನ್ನ ಸೆಲೆಕ್ಟ್ ಮಾಡಿ, ನೀವು ಎಷ್ಟು ಅಮೌಂಟನ್ನು ವೀಕ್ಲಿ ಪೇ ಮಾಡ್ತಿದ್ದೀರಾ ಅದನ್ನು ಸೆಟ್ ಮಾಡಿ. ಆಟೋಮೆಟಿಕ್ ಆಗಿ ಅದು ನಿಮ್ಮ ವ್ಯಾಲೆಟಿಂದ ಡಿಡಕ್ಟ್ ಆಗುತ್ತೆ. ಕೇವಲ ನೀವು ನಿಮ್ಮ CoinDCX ಅಕೌಂಟಲ್ಲಿ ಫಂಡ್ಸನ್ನು ಇಟ್ಟಿರಬೇಕು ಅಷ್ಟೇ. ಇನ್ ಕೇಸ್ ನೀವೇನಾದರೂ SIP ಮಾಡಬೇಕು ಅಂತ ಅನ್ಕೊಂಡ್ರೆ ಆ್ಯಂಡ್ ನೀವೇನಾದರೂ ಬಿಟ್ಕಾಯಿನ್ನ ಬೇರೆ ಸಮ್ ಡಿಸೆಂಟ್ರಲೈಸ್ಡ್ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಲೈಕ್ 1 ಮಂತ್ ಆರ್ 3 ಮಂತ್ಗೆ, ದೆನ್ ನೀವು ನಿಮ್ಮ ಬಿಟ್ಕಾಯಿನ್ನ ಬೈನಾನ್ಸ್ ಆರ್ ಬಿಟ್ಗೆಟಿಂದ ಆಕ್ಟೋ ವ್ಯಾಲೆಟ್ ಆರ್ ಟ್ರಸ್ಟ್ ವ್ಯಾಲೆಟ್ ಆರ್ ನಿಮಗೆ ಯಾವ ವ್ಯಾಲೆಟ್ ಇಷ್ಟನೋ ಆ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇನ್ನೊಂದು ವಿಷಯ ಸ್ನೇಹಿತರೆ, ನೀವೇನಾದರೂ SIP ಮಾಡಬೇಕು ಅಂತಂದ್ರೆ ಓನ್ಲಿ ಗೋ ವಿತ್ ಬಿಟ್ಕಾಯಿನ್. ಆಲ್ಟ್ ಕಾಯಿನ್ಸ್ ಮೇಲೆ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಮರ್ತುಬಿಡಿ. ಬಿಟ್ಕಾಯಿನ್ ಇಸ್ ದಿ ಓನ್ಲಿ ಕಿಂಗ್. ಆಲ್ಟ್ ಕಾಯಿನ್ಸ್ನ ನಂಬ್ಕೊಳಕ್ಕಾಗಲ್ಲ, ಬಿಕಾಸ್ ಅದು ಗುಡ್ ರಿಟರ್ನ್ ಅನ್ನ ಕೊಡ್ಬೋದು ಅಥವಾ ಬಿಟ್ಕಾಯಿನ್ಗಿಂತ ಜಾಸ್ತಿ ರಿಟರ್ನ್ ಅನ್ನೇ ಕೊಡ್ಬೋದು. ಬಟ್ ನೀವು SIP ಲಾಂಗ್ ಟರ್ಮ್ಗೆ ಮಾಡ್ತಾ ಇದ್ದಾಗ ಆಲ್ಟ್ ಕಾಯಿನ್ ಪ್ರಾಜೆಕ್ಟ್ಸು ಬ್ಯಾಂಕ್ರಫ್ಟ್ ಆಗ್ಬೋದು ಅವ್ರ ಪ್ರಾಜೆಕ್ಟು ಲಾಂಗ್ ಟರ್ಮ್ಗೆ ಫೇಲ್ ಆಗ್ಬೋದು, ಅದು ಗ್ಯಾರಂಟಿ ಇರಲ್ಲ. ಬಟ್ ಬಿಟ್ಕಾಯಿನ್ನ ನೀವು ನಂಬೋದು. ಈಗ ನೀವು ಕ್ರಿಪ್ಟೋಗೆ ಹೊಸಬ್ರಾಗಿದ್ರೆ ಆ್ಯಂಡ್ ನೀವೇನಾದರೂ SIP ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿದ್ರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ CoinDCX ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಬೇರೆ ಯಾವುದಾದ್ರೂ ಎಕ್ಸ್ಚೇಂಜಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಆ ಎಕ್ಸ್ಚೇಂಜ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ನೇಹಿತರೆ, ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಎಲ್ಲ ಫ್ಯೂಚರ್ ಸಿಗ್ನಲ್ಸು ಕರೆಕ್ಟಾಗಿ ಪಾಸ್ ಆಗ್ತಾ ಇದೆ. ಸೊ ಇನ್ ಕೇಸ್ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಆ್ಯಂಡ್ ನಿಮಗೇನಾದರೂ ಇನ್ಸ್ಟೆಂಟ್ ಮಾರ್ಕೆಟ್ ಅಪ್ಡೇಟ್ಸ್ ಏನಾದರೂ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಕ್ವೆಶನ್ಸ್ ಆರ್ ಡೌಟ್ಸ್ ಇತ್ತು ಅಂತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.